ಅಪರಾಧ ಸಹಸ್ರಾಣಿ ಕ್ರಿಯತೆ ಹರ್ನಿಶಮಯ ದಾಸೋಯಮಿತಿ ಮಹತ್ವಾಂ ಕ್ಷಮಸ್ವ ಪರಮೇಶ್ವರಿ. ಆದಿ, ನಿಮ್ಮ ಟೀಮ್ ಅವರೆಲ್ಲ ಎಲ್ಲಿ? ಈ ಪರ್ಫಾರ್ಮೆನ್ಸ್ ಆದ್ಮೇಲೆ ನಿಮ್ಮದೇ ಡ್ಯಾನ್ಸ್ ಇರೋದು. ಸರ್ ಅವರೆಲ್ಲ ಎಲ್ಲಿದ್ದಾರೋ ಗೊತ್ತಿಲ್ಲ. ಈ ಕಡೆ ಲಕ್ಷ್ಮಿನೂ ಕಾಣ್ತಿಲ್ಲ, ಶಮಿತಾನೂ ಕಾಣ್ತಿಲ್ಲ. ಏನೋ ಇಬ್ರು ಕಾಣಿಸ್ತಿಲ್ವಾ? ಲಕ್ಷ್ಮಿ, ಎಲ್ಲಿ ಹೋಗಿದ್ದೆ ನೀನು? ಅದು ನಾನು ವಾಶ್ರೂಮ್ಗೆ ಹೋಗಿದ್ದೆ. ಅಲ್ಲಿಂದ ಇಲ್ಲಿಗೆ ಬಂದು ನೋಡಿದ್ರೆ ನನ್ನ ಗ್ರೂಪ್ ಅವ್ರು ಯಾರೂ ಕಾಣಿಸ್ತಿಲ್ಲ. ಅದಕ್ಕೆ ಅವ್ರನ್ನ ಹುಡ್ಕೊಂಡು ಹೋಗಿದ್ದೆ. ಇಲ್ಲಿ ಶಮಿತಾನೂ ಕಾಣ್ತಿಲ್ಲ. ಆದಿ, ಲಕ್ಷ್ಮಿ, ಪ್ರೋಗ್ರಾಮಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿಲ್ಲ ಅಂತಂದರೆ ಮರ್ಯಾದೆ ಹೋಗುತ್ತೆ. ನೀವು ಆ ಕಡೆ ನೋಡಿ, ನಾನು ಈ ಕಡೆ ನೋಡ್ತೀನಿ. ಆ ಲಕ್ಷ್ಮಿನ ಎತ್ತಾಕೊಂಡು ಬನ್ನಿ ಅಂದ್ರೆ ನನ್ನ ಎತ್ತಾಕೊಂಡು ಬಂದಿದ್ದಾರೆ. ಏನ್ ಶಮಿತಾ, ಈ ಪರಿಸ್ಥಿತಿಲಿದ್ಯಾ ಅಂತ ಕೋಪ ಬರ್ತಿದ್ಯಾ? ಇದನ್ನೇ ನೋಡು ಕರ್ಮ ಅನ್ನೋದು. ನೀನು ಲಕ್ಷ್ಮಿ ವಿಷಯದಲ್ಲಿ ಮಾಡಿರೋ ತಪ್ಪುಗಳಿಗೆ ಇವತ್ತು ನೀನು ಈ ಪರಿಸ್ಥಿತಿಲಿದ್ಯಾ. ಈಗ ನೋಡು, ನಾವಿಲ್ಲಿದ್ದೀವಿ ಅಂತ ಯಾರಿಗೂ ಗೊತ್ತಿಲ್ಲ. ಅಲ್ಲಾಚೆ ಆದಿ ಜೊತೆ ನೀನು ಡಾನ್ಸ್ ಮಾಡೋದಕ್ಕೂ ಆಗಲ್ಲ. ಆದಿ ಜೊತೆ ಲಕ್ಷ್ಮಿನೇ ಡಾನ್ಸ್ ಮಾಡೋದು. ಆ ವಿಡಿಯೋ ನೋಡಿ ನೀನು ಖುಷಿ ಪಡು, ಆಯ್ತಾ? ಹೆಲ್ಪ್ ಮೀ ಪ್ಲೀಸ್. ಯಾರಾದ್ರೂ ಇದ್ದೀರಾ? ಶಮಿತಾ ಎಲ್ಲೂ ಕಾಣ್ತಾ ಇಲ್ಲ. ನನ್ನ ಫ್ರೆಂಡ್ಸು ಎಲ್ಲೂ ಕಾಣಿಸ್ತಿಲ್ಲ. ಸರಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನೇನೋ ಒಂದು ಮಾಡ್ತೀನಿ. ನಾನು ಪ್ರಿನ್ಸಿಪಲ್ ಹತ್ರ ಮಾತಾಡ್ಕೊಂಡು ಬರ್ತೀನಿ. ನೀವು ಗ್ರೀನ್ ರೂಮಲ್ಲಿರಿ. ಹಾಂ, ಹೊಡಿ. ಮೋಸ್ಟ್ಲಿ ದೇವರೇವರಿಬ್ರನ್ನ ಒಂದು ಮಾಡೋದಕ್ಕೆ ಹೀಗೆಲ್ಲ ಮಾಡ್ತಿರ್ಬೇಕು ಅನಿಸುತ್ತೆ. ಒಂದು ನಿಮಿಷ ಬಂದೆ. ಹೇಳಿ ಚಿಕ್ಕಪ್ಪ. ಸಂಜೀವ, ಲಕ್ಷ್ಮಿಗೆ ಆಗಿಂದ ಫೋನ್ ಮಾಡ್ತಾನೆ ಇದ್ದೀನಿ. ಅವಳು ಫೋನ್ ತೆಗಿತಾ ಇಲ್ಲ, ಅದಕ್ಕೆ ನಿಂಗೆ ಮಾಡಿದೆ ಕಣ. ಅವಳು ಕಾಲೇಜಲ್ಲಿ ಇರ್ತಾಳಲ್ವ ಚಿಕ್ಕಪ್ಪ, ಅದಕ್ಕೆ ರಿಸೀವ್ ಮಾಡಿರಲ್ಲ. ನೀವ್ಯಾಕೆ ಅಷ್ಟೊಂದು ಟೆನ್ಷನ್ ತೊಗೊತಾ ಇದ್ದೀರಾ? ಯಾಕೋ ಗೊತ್ತಿಲ್ಲ ಕಣೋ, ಬೆಳಗಿಂದ ಮನಸ್ಸಿಗೆ ಸಮಾಧಾನನೇ ಇಲ್ಲ. ಪೂಜೆ ಕೂತಾಗಲೂ ಮನ್ಸು ಹಿಡ್ದಕ್ಕೆ ಸಿಗ್ತಾ ಇರಲಿಲ್ಲ. ಲಕ್ಷ್ಮಿಗೆ ಏನಾದರೂ ತೊಂದರೆ ಆಗಿದೆಯಾ ಅನ್ನೋ ಆತಂಕ ಕಾಡ್ತಾ ಇದೆ. ನೀನು ಒಂದ್ಸಲ ಅವಳಿಗೆ ಫೋನ್ ಮಾಡಿ ವಿಚಾರಿಸ್ತೀಯಾ? ನಾನು ವಿಚಾರಿಸೋದು ಯಾಕೆ, ನೀವೇ ವಿಚಾರಿಸಿ. ಇರಿ, ಒಂದು ನಿಮಿಷ, ನಾನು ಕಾನ್ಫರೆನ್ಸ್ ಕಾಲ್ಗೆ ಹಾಕ್ತೀನಿ. ಹಾಂ. ಹೇಳೋಣ. ಲಕ್ಕಿ, ಚಿಕ್ಕಪ್ಪ ಲೈನಲ್ಲಿದ್ದಾರೆ, ಮಾತಾಡು. ಅಪ್ಪ. ಲಕ್ಷ್ಮಿ ಮಗಳೇ, ಹುಷಾರಾಗಿದೆಯಾ ತಾನೆ? ಹಾಂ, ಹೌದಪ್ಪ, ನಾನು ಹುಷಾರಾಗೇ ಇದ್ದೀನಿ.
ಮತ್ತ್ಯಾಕೆ ಮಗಳೇ ಅವಾಗಿಂದ ಅಷ್ಟು ಸಲ ಫೋನ್ ಮಾಡಿದೆ, ನೀನು ಫೋನೇ ತೆಗಿತಾ ಇಲ್ಲ. ನೀನು ಫೋನ್ ರಿಸೀವ್ ಮಾಡ್ದಲ್ಲಿರೋದು ನೋಡಿ ತುಂಬ ಗಾಬರಿಯಾಗಿ ಹೋಗಿತ್ತು. ಅಪ್ಪ ಅದು ಇವತ್ತು ಕಾಲೇಜ್ ಫೆಸ್ಟ್ ಇದೆ ಅಪ್ಪ, ಅದು ಪ್ರಾಕ್ಟೀಸ್ ಮಾಡ್ತಾ ಇದ್ವಾ, ಆ ಇದರಲ್ಲಿ ನೋಡಲಿಲ್ಲ. ಸರಿ, ನಾನು ಮತ್ತೆ ಫೋನ್ ಮಾಡ್ತೀನಿ, ಸರಿನಾ? ಅಣ್ಣ ನೀನೆಲ್ಲಿದ್ಯಾ? ನಿಮ್ಮ ಅತ್ಕೇನು ಕರ್ಕೊಂಡು ಹೊರಗೆ ಬಂದಿದ್ದೆ ಲಕ್ಕಿ. ಇದನ್ನ ಮುಗಿಸ್ಕೊಂಡು ಸೀದಾ ನಿಮ್ಮ ಮನೆಗೆ ಬರ್ತೀವಿ. ಸರಿ ಅಣ್ಣ, ಹಾಗಿದ್ರೆ ನಾನು ಮನೇಲೇ ಸಿಗ್ತೀನಿ. ಸರಿ ಲಕ್ಕಿ, ಬಾಯ್. ಅಬ್ಬಾ, ಲಕ್ಷ್ಮಿ ಆರಾಮಾಗಿದ್ದಾಳೆ. ಇನ್ನು ಮೇಘನ್ ಜೊತೆ ಶ್ಯಾಮ ಹೋಗಿದ್ದಾನೆ. ದೇವ್ರ ದಯದಿಂದ ಮಕ್ಕಳೆಲ್ಲರೂ ಆರಾಮಾಗಿದ್ದಾರೆ. ದೇವ್ರೆ, ಎಲ್ರಿಗೂ ಒಳ್ಳೇದು ಮಾಡಪ್ಪ. ಸರ್, ಲಕ್ಷ್ಮಿ ಟೀಮ್ ಮತ್ತು ಶಮಿತಾ ಕಾಣಿಸ್ತಾ ಇಲ್ಲ ಸರ್. ಎಲ್ಲ ಕಡೆ ಹುಡ್ಕಿದ್ವಿ, ಎಲ್ಲೂ ಸಿಗಲಿಲ್ಲ ಸರ್. ಇವಾಗ ಏನು ಮಾಡೋದು ಸರ್? ಇದು ನಮ್ಮ ಕಾಲೇಜಿನ ರೆಪ್ಯುಟೇಷನ್ ಪ್ರಶ್ನೆ. ಬರೀ ಸೀನಿಯರ್ಸ್ ಡ್ಯಾನ್ಸ್ ಮಾಡಿದ್ರು, ಜೂನಿಯರ್ಸ್ ಡ್ಯಾನ್ಸ್ ಮಾಡಿಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಈಗ ಯಾರ್ಯಾರಿದ್ದಾರೋ ಅವ್ರನ್ನೆಲ್ಲ ಸೇರಿಸ್ಕೊಂಡು ಒಂದೇ ಪರ್ಫಾರ್ಮೆನ್ಸ್ ಅಂತ ಅನೌನ್ಸ್ ಮಾಡಿ ಇರೋರ ಹತ್ರನೇ ಡ್ಯಾನ್ಸ್ ಮಾಡಿಸಿ. ಸರಿ ಸರ್. ಹಾಯ್, ನೆಕ್ಸ್ಟ್ ಜೂನಿಯರ್ಸ್ ಕಡೆಯಿಂದ ಆದಿಲಕ್ಷ್ಮಿ ಪರ್ಫಾರ್ಮೆನ್ಸ್ ಇದೆ, ಅನೌನ್ಸ್ ಮಾಡಿಬಿಡಿ. ನೋಡಿ, ಅವ್ರು ಇಲ್ಲದೆ ಇರೋದ್ರಿಂದ ಟೀಮ್ ಜೊತೆ ನೀವಿಬ್ಬರೇ ಪರ್ಫಾರ್ಮ್ ಮಾಡಬೇಕಾಗುತ್ತೆ. ನೀವೊಂದ್ಸಲ ಟೀಮ್ ಜೊತೆ ಮಾತಾಡಿ. ಹೆಲ್ಪ್ ಮೀ ಪ್ಲೀಸ್. ಯಾರಾದ್ರೂ ಇದ್ದೀರಾ? ಪ್ಲೀಸ್ ಹೆಲ್ಪ್ ಮಾಡಿ. ಕೂಗು ಕೂಗು, ಇನ್ನು ಜೋರಾಗಿ ಕೂಗು. ಅಯ್ಯೋ, ಯಾರು ನಿಮ್ಮನ್ನೆಲ್ಲ ಇಲ್ಲಿ ಕಟ್ಟಾಕಿದ್ದು? ಹಾಳಾದವರು ನನ್ನ ಹತ್ರ ದುಡ್ಡು ತಗೊಂಡು ನನ್ನೇ ಇಲ್ಲಿ ಕಟ್ಟಾಕಿದ್ದಾರೆ. ಈಗ ಅವ್ರೇನಾದ್ರೂ ಸಿಕ್ಕಾಕೊಂಡು ನನ್ನ ಹೆಸರು ಬಾಯ್ ಬಿಟ್ರೆ ಕಷ್ಟ. ನಾವು ಗ್ರೀನ್ ರೂಮಲ್ಲಿ ರೆಡಿ ಆಗ್ತಿದ್ವಾ, ಯಾರೋ ಇಬ್ರು ಮುಖಕ್ಕೆ ಮಾಸ್ಕ್ ಹಾಕೊಂಬಂದು ಸ್ಪ್ರೇ ಹೊಡೆದ್ಬಿಟ್ಟು ನಮ್ಮನ್ನ ಇಲ್ಲಿ ಕರ್ಕೊಂಬಂದು ಕಟ್ಟಾಕ್ಬಿಟ್ಟಿದ್ದಾರೆ. ಅದು ಯಾರೇ ಆಗಿರಲಿ, ಅವ್ರನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಸರ್, ಇವಾಗ ನಾವು ಸಿಕ್ಕಿದೀವಲ್ವಾ, ನಡೀರಿ ಹೋಗಿ ಶೋ ಕೊಡೋಣ. ಅಯ್ಯೋ, ನೀವು ಸಿಗದೆ ಇರೋದು ನೋಡಿ ಆದಿಲಕ್ಷ್ಮಿ ಇಬ್ಬರೇ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಪ್ರಿನ್ಸಿಪಲ್ ಹೇಳಿದ್ದಾರೆ. ಇವಾಗ ನೀವು ಸಿಕ್ಕಿರೋದು ನೋಡಿ ಅವ್ರ ಹತ್ರ ನಾನು ಮತ್ತೆ ಮಾತಾಡಬೇಕು. ಸರಿ, ನೀವು ಆದಿಲಕ್ಷ್ಮಿನ ಜಾಯ್ನ್ ಆಗಿ ನಾನು ಪ್ರಿನ್ಸಿಪಲ್ ಹತ್ರ ಮಾತಾಡ್ಕೊಂಡು ಬರ್ತೀನಿ. ನಡ್ರಿ ಬೇಗ.